ಕೊತ್ತಂಬರಿ ಸೊಪ್ಪು 1 ಹಿಡಿಯಷ್ಟು, ಪುದೀನ 1 ಹಿಡಿಯಷ್ಟು, ಆಮೇಲೆ ಪಾಲಕ್ ಸೊಪ್ಪು 1 ಹಿಡಿಯಷ್ಟು. ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪಾತ್ರೆ ಇಟ್ಟಿದ್ದೀವಿ. ಬಿಸಿ ಆಗಿದ ನಂತರ ಸ್ವಲ್ಪ ಎಣ್ಣೆ, ಒಂದು 4 ಸ್ಪೂನಷ್ಟು ತುಪ್ಪ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ 5 ಈರುಳ್ಳಿ ಹೆಚ್ಚಾಗಿದ್ದು, ನಾನೀಗ ಮಾಡ್ತಾ ಇರೋದು ಒಂದು 15 ಜನಕ್ಕೆ ಆಗೋಷ್ಟು ನಾಟಿ ಸ್ಟೈಲ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಈರುಳ್ಳಿನ ಒಂದು ಬಣ್ಣ ಬರೋ ತನಕ. ಈ ಥರ ಬ್ರೌನ್ ಕಲರ್ ಬಂದಮೇಲೆ ರುಬ್ಬಿರುವಂತಹ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿದರೆ ಸ್ವಲ್ಪ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಅವಾಗ ಆಗೈತೆ ಅಂತ ವಾಸನೆ, ಹಸಿ ವಾಸನೆ ಎಲ್ಲ ಹೋಗೈತೆ. ಈಗ ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆ ಸ್ವಲ್ಪ ಬಿದ್ದೈತೆ. ಈಗ ಚಿಕನ್ ಹಾಕಬೇಕು. ಇದು 1.5 kg ಚಿಕನ್ ತೊಗೊಂಡಿದ್ದೀನಿ. 1.5 kg ಚಿಕನ್ಗೆ 1.5 kg ಅಕ್ಕಿ ಸಮ ಪ್ರಮಾಣದಲ್ಲಿ ಹಾಕಿ ಮಾಡ್ತಾ ಇದ್ದೀನಿ. ಎಲ್ಲ ತೊಳೆದು ಇಟ್ಕೊಂಡಿರೋ ಚಿಕನ್ನು ವಾಶ್ ಮಾಡಿ ಹಾಕ್ತಾ ಇದೆ. ನೀಟಾಗಿ ತೊಳೆದು ವಾಶ್ ಮಾಡಿ ಚಿಕನ್ ಹಾಕಿದ್ದೀನಿ. ಚಿಕನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಮಸಾಲೆಗಳನ್ನ ಮೊಸರು, ಚಿಕನ್ ಸಾಫ್ಟ್ ಹಾಕಿ ಬೇಯ್ತೈತೆ. ಮೊಸರು ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಚಿಕನ್ನು. ಟೇಸ್ಟು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ಚಿಕನ್ಗೆ ಉಪ್ಪು ಹೀಗೆ ಹಾಕೋದ್ರಿಂದ ಬೇಯುವಾಗ ನೀಟಾಗಿ ಉಪ್ಪು ಹಿಡಿತದೆ ಅಂತ ಹೀಗೆ ಹಾಕ್ತಾರೆ. ರುಚಿಗೆ ತಕ್ಕಷ್ಟು ಉಪ್ಪು. ಒಣಮೆಣ್ಸಿನ್ಕಾಯಿ ಪುಡಿ 1 ಸ್ಪೂನ್ ಅಷ್ಟು. ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ, ಯಾಕಂದರೆ ಜಾಸ್ತಿ ಮಾಡೋವಾಗ ಸ್ವಲ್ಪ ಚಿಲ್ಲಿ ಪೌಡ್ರು ಎಲ್ಲ ಹಾಕಲೇಬೇಕು. ತೇಜು ಚಿಕನ್ ಬಿರಿಯಾನಿ ಪೌಡ್ರ್ ಯೂಸ್ ಮಾಡ್ತಾ ಇರ್ತೀವಿ, 1.5 ಸ್ಪೂನ್ ಅಷ್ಟು. ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಧನಿಯಾ ಪುಡಿ 2 ಸ್ಪೂನು, ಒಂದು ಚಿಕ್ಕ ಸ್ಪೂನಲ್ಲಿ. ಯಾಕಂದರೆ ಮಸಾಲೆ ಸ್ವಲ್ಪ ಅದು ಎಲ್ಲ ತೇಜು ಮಸಾಲೆಯಲ್ಲೂ ಇರುತ್ತಲ್ಲ, ಅದರಿಂದ ನಾನು 2 ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಎಲ್ಲ ಹಾಕಿದ್ಮೇಲೆ ಐಟಮ್ನ ಸ್ವಲ್ಪ ಹೊತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ಬೇಕು. ಯಾಕಂದರೆ ನಾವು ಕುಕ್ಕರಲ್ಲಿ ಮಾಡ್ತಾಯಿಲ್ಲ, ಪಾತ್ರೆ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಬೇಯಬೇಕು. ಬೆಂದಮೇಲೆ ಅಕ್ಕಿ ತೊಳೆದು ಹಾಕಬೇಕು. ಟೊಮೊಟೊ 4ರಿಂದ 5 ಟೊಮೊಟೊ, ದಪ್ಪದೇನೆ ಸೈಜು, ಆ ಟೊಮೊಟೊ ಹಾಕ್ತಾ ಇದ್ದೀನಿ.
1.5 kg ಅಕ್ಕಿ ತೊಳೆದು 1/4 ಗಂಟೆ ನೆನೆಸಿಟ್ಟಿದ್ದು. ಯಾಕಂದರೆ ರೈಸು ಉಡುಡಿಯಾಗಿ ಚೆನ್ನಾಗಿ ಬೇಗ ಬೇಯುತ್ತೆ. ನೆನೆಸಿ ಮಾಡೋದ್ರಿಂದ ಬಿರಿಯಾನಿ ಉಡುಡಿಯಾಗಿ ಬರುತ್ತೆ. ದಮ್ ಕಟ್ತೀವಲ್ಲ ಅದರಿಂದ 1/4 ಗಂಟೆ ತೊಳೆದು ಇಟ್ಬಿಡ್ಬೇಕು. ನಾವು ಡೈಲಿ ಯೂಸ್ ಮಾಡೋ ಸೋನಾ ಮಸೂರಿ ಅಕ್ಕಿಯಿಂದನೇ ಮಾಡ್ತಾ ಇರೋದು. ಬಾಸುಮತಿ ಆದರೂ ಹಾಕೋಬೋದು, ಬುಲೆಟ್ ರೈಸ್ ಆದರೂ ಹಾಕೋಬೋದು. ನಾವು ಡೈಲಿ ಯೂಸ್ ಸೋನಾ ಮಸೂರಿ ಅಕ್ಕಿಯಿಂದ ಮಾಡ್ತಾ ಇದ್ದೀವಿ. ಅಕ್ಕಿ ಹಾಕಿದ್ಮೇಲೆ ನೀರು ಅದರಲ್ಲಿ ಬೇಯಕ್ಕೆ ಹಾಕಿದ್ವಲ್ಲ, ನೀರು ಇಷ್ಟೈತೆ ನೋಡಿ ಹಾಕ್ಕೋಬೇಕು. ನಾನೀಗ ಒಂದು 4 ಲೋಟದಷ್ಟು ಹಾಕಿದ್ವಿ. ಇದು ಬೆಂದ್ಮೇಲೆ 3/4 ಭಾಗ ಬೆಂದ್ಮೇಲೆ ನೋಡ್ಬಿಟ್ಟು ಬೇಕಾದರೆ ಬಿಸಿನೀರು ಕಾಯಿಸಿ ಹಾಕ್ಕೋಬೋದು. ಸ್ವಲ್ಪ ಮುಳ್ಳಕ್ಕಿ ಅನ್ಸಿದ್ರೆ ಸ್ವಲ್ಪ ಬಿಸಿನೀರು ಕಾಯಿಸಿ ಮಳ್ಳ ನೀರನ್ನ ಹಾಕ್ಕೊಂಡು ಸ್ವಲ್ಪ ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಮಾಡಿದ್ರೆ ಸರೋಗುತ್ತೆ. ಈಗ ನಾನು ಹಾಕಿದ್ದೀನಿ. ಸ್ವಲ್ಪ ಕಮ್ಮಿ ಮಾಡಿ ಸ್ಟವ್ನ ನಾನು ಇದು ಮಾಡ್ತೀನಿ. ಈಗ 10-15 ನಿಮಿಷ ಬಿಟ್ಟಿದ್ದು ಸಿಮ್ ಮಾಡಿ ಸ್ಟವ್ನ ನೀಟಾಗಿ ಆಗಿದೆ. ಬಿರಿಯಾನಿ ರೆಡಿಯಾಗಿದೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಉಡುಯಾಗೈತೆ ಅಂತ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಹೋಟ್ಲಿಗಿಂತ ಟೇಸ್ಟಿಯಾಗಿರುತ್ತೆ.